ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಯಾಕ್ರಿ ಮುಂಗ್ಸಿ ಫೋಟೋ ಹಾಕೊಂಡಿದ್ದೀರಾ? ಆಮೆ ಫುಲ್ ರೇಸು. ಹಾವು ಮುಂಗ್ಸಿಗೆ ಒಬ್ಬನ್ ಕಂಡ್ರೆ ಒಬ್ರಿಗೆ ಆಗಲ್ಲ, ಇಬ್ರು ಬದ್ಧ ವೈರಿಗಳು. ಅದಕ್ಕೆ ಈ ಫೋಟೋ ಹಾಕೊಂಡಿದೀನಿ. ಇನ್ನು ಮೇಲೆ ಯಾವ ಹಾವು ನನ್ನ ಹತ್ರ ಬರಲ್ಲ. ಹಾಗಾದ್ರೆ ಗೌಡ್ರಿಂದ ಇವತ್ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಮ್ಮನ್ ಬಚಾವ್ ಮಾಡ್ತಾರೆ. ಅಯ್ಯೋ ರೇಖಕ್ಕ, ಅವ್ರು ಹೇಳಿದ ಹಂಗಲ್ಲ. ಅವ್ರ ಸೇಫ್ಟಿಗೆ ಅವ್ರ ಈ ಫೋಟೋನ ಹಾಕೊಂಡಿದ್ದಾರೆ. ನಮ್ ಸೇಫ್ಟಿಗೆ ನಾವೇನಾದ್ರೂ ಮಾಡ್ಕೋಬೇಕಷ್ಟೇ. ಹಾ, ನಾವೇನ್ ಕಮ್ಮಿನಾ? ನಾನು ನನ್ ಸೇಫ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೀನಿ. ಓ ಅನ್ಪೂರ್ಣ ಅವ್ರೆ, ಅದಕ್ಕೆ ನೀವು ಅವತ್ತು ನನ್ನ ಹತ್ರ ಆನ್ಲೈನ್ ಅಲ್ಲಿ ಇಲಿ ಆರ್ಡರ್ ಮಾಡಿಸಿದ್ದು ನನಗೆ ಇವಾಗ ಗೊತ್ತಾಯ್ತು. ಹಾ, ಒರಿಜಿನಲ್ ಇಲಿನಾ? ಅಲ್ಲ ರೇಖಾ ಅವ್ರೆ, ಪ್ಲಾಸ್ಟಿಕ್ ಇಲಿ. ಆ ಇಲಿನ ಮಂಚದಡಿ ಇಟ್ಬಿಟ್ಟು ಅಂತ ಸೌಂಡ್ ಮಾಡ್ತೀನಿ. ಆಗ ಹಾವು ಬಂದು ಅದು ಒರಿಜಿನಲ್ ಇಲಿ ಅಂತ ತಿಳ್ಕೊಂಡು ಈ ಮನೆಯಿಂದ ಪಲಾಯನ ಮಾಡ್ಬಿಡತ್ತೆ. ಐಡಿಯಾ ಏನು ಸೂಪರ್ ಆಗಿದೆ. ಹೇಳಿದ್ರೆ ನಾನು ಒಂದು ಆರ್ಡರ್ ಮಾಡ್ತಿದ್ನಲ್ಲ. ಈಗ್ಲೂ ಮಾಡಿ. ಹಾ, ಹೇ ಬೇಡ ಬೇಡ ಬೇಡ, ನನ್ನ ಹತ್ರ ಡಮ್ಮಿ ಹಾವಿದೆ, ಅದೇ ನನ್ ಸೇಫ್ಟಿಗಿರುತ್ತೆ. ಓ, ನೀವೆಲ್ಲ ಒಂದೊಂದ್ ಸೇಫ್ಟಿ ಮಾಡ್ಕೊಂಡಿದ್ದೀರಾ, ನಾನೇನು ಮಾಡ್ಕೊಂಡೇ ಇಲ್ಲ. ಅಯ್ಯೋ ನೀವೇನೋ ಮಾಡ್ಕೋಬೇಡಿ ಬಿಡಿ ರೇಖಕ್ಕ. ಯಾಕೆಂದ್ರೆ ನಿಮಗೆ ಧೈರ್ಯ ಜಾಸ್ತಿ ಅಲ್ವಾ. ಹುತ್ತದ ಹತ್ರ ಹೋಗಿ ಹಾವ್ಗೆ ಹಾಲ್ ಎರ್ದು ಬಂದಿದ್ದೀರಾ. ಈಗ್ಲೂ ಹಾವು ಬಂದ್ರೆ ಹಾಲ್ ತಗೊಂಡೋಗಿ ಇಡಿ, ಕುಡ್ಕೊಂಡು ಹೋಗ್ಬಿಡುತ್ತೆ. ಸರಿ ಆಯ್ತು. ಎಲ್ರ ಹತ್ರನೂ ಏನೇನೋ ಕೇಳ್ದೆ, ಆದ್ರೆ ನೀನೇನ್ ಸೇಫ್ಟಿ ಮಾಡ್ಕೊಂಡಿದ್ಯಾ? ಅನು ಅಕ್ಕ, ಆ ಹಾವು ನನ್ನ ಹತ್ರ ಬರೋದಕ್ಕೆ ಚಾನ್ಸೇ ಇಲ್ಲ. ಅಂತದೊಂದು ಪ್ಲಾನ್ ಮಾಡಿದೀನಿ. ಬರಬೇಡ ನನ್ನ ಹತ್ರ. ಮುಂಗುಸಿದೆ, ಮುಂಗುಸಿ ಮುಂಗುಸಿ. ಹಾವೇ ಹಾವೇ ಹಸ್ವಾಗ್ತಿದ್ಯಾ? ಇನ್ನೊಂದ್ 10 ನಿಮಿಷದಲ್ಲಿ ಫುಡ್ ಬಂದ್ಬಿಡತ್ತೆ. ಆರ್ಡರ್ ಮಾಡಿದೀನಿ. ಫುಡ್? ಅದೇ ಇಲಿ ಇಲಿ. ಹಾವು ಹೆದರ್ಕೋಬೇಡ, ನನ್ನ ಹತ್ರ ಡಮ್ಮಿ ಹಾವಿದೆ, ಅದ್ ನಿನ್ ಜೊತೆ ಕಂಪನಿ ಕೊಡುತ್ತೆ. ಅಯ್ಯೋ ಸುಮ್ನೆ ಇರಿ, ಹಾವೇನ್ ಕೇಳಿಸ್ಕೊಳುತ್ತಾ? ಮಾತಾಡ್ತಿದಿರಲ್ಲ. ಬುಸ್ ಅನ್ಬೇಡ, ಬುಸ್ ಅನ್ಬೇಡ. ಮುಂಗುಸಿ ಮುಂಗುಸಿ ಇದೆ ಇಲ್ಲಿ, ಮುಂಗುಸಿ. ಬುಸ್ಸು ಬುಸ್ಸು ಅಯ್ಯೋ ಇಲ್ಲೇ ಇದ್ರೆ ನೀವ್ ಹಿಂಗೆ ನನ್ನ ಹೆದರ್ಸಿ ಹೆದರ್ಸಿ ಸಾಯಿಸ್ಬಿಡ್ತೀರಾ. ನಾನು ಹೋಗ್ತೀನಪ್ಪ. ಬುಸ್ ಬುಸ್. ರೇಖಾ ಅವ್ರೆ, ಸುಮ್ನೆ ಮಲ್ಕೊಳ್ಳಿ. ಹಾವು ಬಂದ್ರೆ ನೀವ್ ಇಟ್ಟಿರೋ ಹಾಲ್ ಕುಡ್ಕೊಂಡು ಅದ್ರ ಪಾಡಿಗೆ ಅದ್ ಹೋಗುತ್ತಪ್ಪ. ಸುಮ್ನೆ ಕಿರ್ಚ್ಕೊಂಡ್ ನನ್ ನಿದ್ದೆ ಎಲ್ಲ ಹಾಳ್ ಮಾಡಿದ್ರಿ. ಕನ್ಸಲ್ಲಿ ನನ್ಗೆ ನಾಗಿಣಿ ಕ್ಯಾರೆಕ್ಟರ್ ಸಿಕ್ಕಿತ್ತು. ಇನ್ನೇನ್ ಶಾರ್ಟ್ ಓಕೆ ಆಗೋ ಅಷ್ಟ್ರಲ್ಲಿ ನನ್ ನಿದ್ದೆ ಎಲ್ಲ ಹಾಳ್ ಮಾಡ್ಬಿಟ್ರಿ. ಅಯ್ಯಯ್ಯೋ ಮಾಲಿನಿ ಅವ್ರೆ, ಕನ್ಸಲ್ಲಿ ನೀವು ನಾಗಿಣಿ ಆಗೋ ಬದಲು ನಿಜವಾಗ್ಲೂ ಇಲ್ಲೇ ಆವಿದೆ. ನೀವು ನಾಗಿಣಿ ಆಗಿ ಅದನ್ನ ಹಿಡಿದ್ಬಿಟ್ರೆ ಅದೆಲ್ಲ ನನ್ ಕೈಲಿ ಆಗೋದಿಲ್ಲಪ್ಪ. ನಾನ್ ಹೇಳ್ತಾ ಇದ್ದಿದ್ದು ಡಮ್ಮಿ ಹಾವು ಬಗ್ಗೆ. ನಾನು ಗೆಟಪ್ ಹಾಕಿದ್ರೆ ನಾಗಿಣಿ, ಗೆಟಪ್ ತೆಗೆದ್ರೆ ಮಾಲಿನಿ. ಮಾಲಿನಿ ಅವ್ರೆ, ಇಲ್ಲೇ ಎಲ್ಲೋ ಬುಸ್ 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 ಅಂತ ಹಾವು ಬುಸ್ ಕೊಡ್ತಾ ಇದೆ. ನಿಮಗ್ ಭಯ ಆಗ್ತಾ ಇಲ್ವೇನ್ರಿ? ನೀವಿಷ್ಟು ಧೈರ್ಯವಾಗಿದ್ದೀರಲ್ರಿ? ರೇಖಾ ಅವ್ರೆ, ನಾನ್ ಡಮ್ಮಿ ಹಾವು ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನ್ ಧೈರ್ಯವಾಗಿದ್ದೀನಿ. ಹೌದು, ಡಮ್ಮಿ ಹಾವು ಕಾಣಿಸ್ತಾ ಇಲ್ವಲ್ಲ? ಹಾ, ಎಲ್ಲಿ ಹೋಯ್ತು? ಹಾ, ನನ್ ಹಾವು. ಮಾಲಿನಿ ಅವ್ರೆ, ಇವಾಗ ಭಯ ಶುರು ಆಯ್ತಾ? ಭಯ ಅಂದ್ರೆ ಏನು ಅಂತ ಇವಾಗ ಗೊತ್ತಾಯ್ತಾ? ಅಯ್ಯೋ ರೇಖಾ ಅವ್ರೆ, ಸುಮ್ನೆ ಇರ್ರಿ. ನನ್ ಡಮ್ಮಿ ಹಾವು ಕಾಣಿಸ್ತಾ ಇಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ನೀವು ಬೇರೆ. ಅಯ್ಯಯ್ಯೋ, ಡಮ್ಮಿ ಹಾವು ಯಾಕ್ರಿ ಇಟ್ಕೋತೀರಾ? ನಿಜವಾಗ್ಲೂ ಇಲ್ಲ ಹಾವಿದೆ, ಅದನ್ನ ಇಟ್ಕೊಳ್ಳಿ. ರೇಖಾ ಅವ್ರೆ, ಮೋಸ್ಟ್ಲಿ ನಿಜವಾದ ಹಾವು ಹಾಲ್ ಅಲ್ಲೇ ಇರ್ಬೇಕನ್ಸುತ್ತೆ. ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಮಾಲಿನಿ ಅವ್ರೆ, ಬಿಸಿ ಕಾವಿನ ಜೊತೆ ಆಟ ಆಡ್ಬೋದು, ಆದ್ರೆ ಹಾವಿನ ಜೊತೆ ಆಟ ಆಡೋಕ್ಕಾಗಲ್ಲ. ಬಾಗ್ಲತ್ರನೇ ಹಾವಿದ್ದು ನೀವು ಡೋರ್ ತೆಗ್ದಿದ ತಕ್ಷಣ ಆ ಹಾವು ನಿಮಗ್ ಕಚ್ಬಿಟ್ರೆ? ಅಯ್ಯೋ ಏನ್ರಿ ನೀವು ನನಗೆ ಹಿಂಗೆಲ್ಲ ಭಯ ಪಡಿಸ್ತೀರಾ? ಅಯ್ಯೋ, ಹಾವಿಲ್ಲೂ ಬಂದ್ಬಿಡ್ತಾ. ಲಟಕ್ ಪಟಕ್ ಕಟಕ್, ಲಟಕ್ ಪಟಕ್ ಕಟಕ್, ಲಟಕ್ ಪಟಕ್ ಕಟಕ್. ಗೌಡ್ರಿ, ನೀವ್ ಹೆಂಗು ಮುಂಗ್ಸಿ ಫೋಟೋ ಹಿಡ್ದಿದ್ದೀರಾ? ಆ ಹಾವು ಶಬ್ದ ಮಾಡಿದ್ರೆ ನೀವು ಮುಂಗ್ಸಿ ತರ ಶಬ್ದ ಮಾಡಿ, ಆಗ ಹಾವು ಹೊರಗ್ ಬರುತ್ತೆ. ಇನ್ನು ಹಾವು ಶಬ್ದ ಮಾಡಿಲ್ಲ, ನೀವ್ಯಾಕೆ ಶಬ್ದ ಮಾಡ್ತಿದ್ದೀರಿ? ಸಾರು, ನಾನ್ ಶಬ್ದ ಮಾಡಿದ್ರೆ ಹಾವು ಬಂದ್ರು ಬರ್ಬೋದು ಅಂತ ಮಾಡ್ದೆ. ಬೇಡಾದ್ರೆ ಬಿಡಿ, ಮಾಡಲ್ಲ. ರೀ ಗೌಡ್ರೆ, ಪುಂಗಿದೇವಾ, ಪುಂಗಿದೇವಾ,
ಇಷ್ಟೊತ್ತಲ್ಲಿ ನೀವೇನ್ ಮಾಡ್ತಿದ್ದೀರಾ? ಮೇಡಮ್, ನಮಗೆ ಬೆಳಗ್ಗೆಗಿಂತ ರಾತ್ರಿ ಹೊತ್ತು ಹಾವು ಹಿಡಿಯೋದು ತುಂಬಾ ಸುಲಭ. ಅದಕ್ಕೆ ಹಾವು ಹುಡುಕ್ತಾ ಇದೀವಿ. ಕತ್ಲೆಲ ಅಲ್ಲ ಪುಂಗಿದೇವ, ಬೆಳಿಗ್ಗೆನೆ ಹಾವು ಹಿಡಿಯೋದಕ್ ಆಗ್ತಾ ಇಲ್ಲ, ಇನ್ನು ಈ ಕತ್ಲೆಲ್ ಹೆಂಗ್ ಹಾವು ಹಿಡಿಯೋದಕ್ಕಾಗತ್ತೆ? ನೋಡಿದ್ರ ಮೇಡಮ್, ಅದು ನಮ್ ಬಾಸ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಹಾವು ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಮತ್ ಯಾಕೆ ನಾವ್ ಮನೇಲಿರೋ ಹಾವ್ನ ಈ ಪುಂಗಿದೇವ ಹಿಡ್ಕೊಡ್ಲೇ ಇಲ್ಲ? ಇವಾಗೇನು ಈ ಪುಂಗಿದೇವನ್ಗೆ ಬಟ್ಟೆ ಕಟ್ಬೇಕಾ? ಲೇ ಸುಮ್ನಿರೋ, ಬಿಲ್ಡಪ್ ಕೊಡಕ್ ಹೋಗಿ ನನ್ ಬಿಲ್ಡಿಂಗ್ ಅಳ್ಳಾಡ್ಸ್ಬಿಟ್ಟಿಯ. ಮಂತ್ರ ಮಂತ್ರ ನೀವ್ ಹೇಳ್ತಾ ಇರೋದು ಸೀರೆನೆಯೋ ಮಗ್ಗದ ಸೌಂಡ್ ತರ ಇದೆ. ನಿಧಾನವಾಗಿ ಹೇಳಿ. ಲಟಕ್ ಪಟಕ್ ಕಟಕ್ ಲಟಕ್ ಪಟಕ್ ಕಟಕ್ ಲಟಕ್ ಪಟಕ್ ಕಟಕ್. ಸ್ಲೋ ಆಯ್ತು. ಅಯ್ಯಯ್ಯೋ ಹಾವು. ಇದೇನಿದು ಮಾಟ ಮಂತ್ರ ಮಾಡ್ಸೋಕ್ ತಂದಿರೋ ತರ ಇದೆ? ಇದರಿಂದ ಘಾಟ್ ಹಾಕಿದ್ರೆ ಆ ಹಾವು ಎಲ್ಲಿ ಅಡಗಿದ್ರು ಇದರಿಂದ ಹೊರಗ್ ಬರುತ್ತೆ. ಕೈಗಾಟ್ಗ ರೀ ಪುಂಗದೇವ, ಇದರಿಂದ ಗಾಟ ಹಾಕಿದ್ರೆ ಹಾವು ಬರಲ್ಲ. ರೂಮಲ್ಲಿ ಮಲ್ಕೊಂಡಿರೋ ನನ್ನ ಹೆಂಡತಿ ಓಡ್ ಬರ್ತಾಳೆ. ರೀ, ಈ ಘಾಟಿಗೆ ಹಾವು ಹೆಂಗ್ ಹೊರಗ್ ಬರುತ್ತೆ ಅಂತ ನೋಡ್ತಾ ಇರಿ ಈಗ. ಅಯ್ಯಯ್ಯೋ ಅಯ್ಯಯ್ಯೋ, ಪೊಂಗಿ ಶಬ್ದ ಬರ್ತಾ ಇದೆಯಲ್ಲಪ್ಪ. ಹಾವೇನಾದ್ರೂ ಪೊಂಗಿ ಊತಾ ಇರ್ಬೋದಾ? ವಾರೆ ವಾ ರೇಖಾ ಅವ್ರೆ, ಏನ್ ನಿಮ್ ಇಮ್ಯಾಜಿನೇಷನ್. ಹಾಲಿವುಡ್ ಅವ್ರು ಕೂಡ ಈ ತರ ಯೋಚನೆ ಮಾಡಲ್ಲ. ಅಷ್ಟು ಕಿತ್ತೋಗಿರೋ ತರ ಯೋಚನೆ ಮಾಡ್ತಿದ್ದೀರಾ. ಸೌಂಡ್ ಬರ್ತಾ ಇತ್ತಲ್ಲ ಮಾಲಿನಿ ಅವರೇ. ಇಷ್ಟೊತ್ತಲ್ಲಿ ಯಾರು ಪೊಂಗಿ ಉತ್ತಾ ಇರೋದು? ಒಂದ್ ವೇಳೆ ನಮ್ಮ ಯಜಮಾನ್ರು ಹೆದರ್ಕೊಂಡು ಈ ಕೆಲಸ ಮಾಡ್ತಿರ್ಬೋದಾ? ರೂಮಲ್ಲೂ ಇಲ್ಲ. ಹೇಗ ಅವ್ರನ್ನ ತಡೀಲಿ? ಹೋಗ್ತೀನಿ. ಹಾ, ಬಾಗ್ಲ ಹತ್ರನೇ ಹಾವಿದ್ರೆ. ಅಯ್ಯೋ ದೇವ್ರೆ. ಲಟಕ್ ಪಟಕ್ ಕಟಕ್ ಲಟಕ್ ಪಟಕ್ ಕಟಕ್. ಏನ್ರಿ ಈ ಪುಂಗಿದೇವ ಪುಂಗಿ ಹೊತ್ಕೊಂಡು ಹಾವು ಹಿಡಿತೀನಿ ಅಂತ ಹೇಳ್ಬಿಟ್ಟು ಮಂಗದೇವನ್ ತರ ಬಿದೋದ? ಹಾವು ಅನ್ಪೂರ್ಣ ಅವರು ಗುಲಾಬಿ ಎಲ್ಲ ಮಾತಾಡ್ತಾ ಇದಾರೆ. ಏನೋ ಶಬ್ದ ಆಗ್ತಾ ಇದೆ. ಬನ್ರಿ ಹೋಗೋಣ. ಬನ್ನಿ, ನೋಡ್ಕೊಂಡ್ ಬನ್ನಿ. ಹಾವಿದ್ರೆ ನೋಡ್ಕೊಂಡ್ ಬರ್ರಿ. ಬನ್ನಿ, ಇಬ್ರು ಹೋಗೋಣ, ಬನ್ನಿ. ನಾಗಪ್ಪ, ಬುಸ್ ಬುಸ್ ನಾಗಪ್ಪ, ನಮ್ಮನೆ ಬಿಟ್ಟು ಹೋಗಪ್ಪ. ಹಿಂಗ್ ಮಲಗಿದೆ ಹಾವು. ಅಯ್ಯೋ ರೇಖಕ್ಕ, ಹಾವಲ್ಲ, ಪುಂಗಿದೇವನ್ ಶಿಷ್ಯ. ಇವ್ರಿಗೆ ಹಾವು ಹಿಡಿತೀನಿ ಅಂತ ಬಂದು ಯಾಕೆ ಹಿಂಗ್ ಮಲಗ್ಬಿಟ್ಟಿದ್ದಾರೆ ಇವ್ರಿಬ್ರು? ಆಮೇಲೆ ಫುಲ್ ರೈಸು ಅವ್ರು ಮಲಗಿಲ್ಲ. ಅಲ್ಲಿ ಪ್ಲಾಸ್ಟಿಕ್ ಹಾವಿತ್ತಲ್ಲ, ಅದನ್ನ ತಂದು ಅದನ್ನ ನೋಡಿ ಹೆದರ್ಕೊಂಡ್ ಬಿದ್ಬಿಟ್ರು. ಅಲ್ಲ, ಪ್ಲಾಸ್ಟಿಕ್ ಹಾವಿಗೆ ಇವ್ರು ತಲೆ ಸುತ್ತಿ ಬಿದ್ದಿದ್ದಾರೆ ಅಂದ್ರೆ ಇನ್ನು ನಿಜವಾದ ಹಾವು ಬಂದ್ರೆ ಏನ್ ಮಾಡ್ತಾರೋ ಏನೋ. ಈಗ ಎಬ್ಬಸ್ತೀನಿ ನೋಡಿ ಹೆಂಗೆ. ಹಾವು ರೇ, ಯಾರಿದು ಡಮ್ಮಿ ಅವನ ಇಲ್ಲಿ ತಂದಿರೋದು? ತಗೊಂಡ ಒಳಗಡೆ ಹಾಕ್ರಿ. ಅಯ್ಯೋ, ಅದು ನಿಜವಾದ ಹಾವೇನಾದ್ರೂ ನಮ್ ಮನೆಗ್ ಬಂದು ಈ ಡಮ್ಮಿ ಹಾವ್ನ ನೋಡಿದ್ರೆ ಈ ಮನೇಲಿ ನಂಗೇನ್ ಕೆಲ್ಸ ಅಂತ ವಾಪಸ್ ಓಡ್ ಹೋಗ್ಬಿಡುತ್ತೆ. ಅದಕ್ಕೆ ಇಟ್ಟಿರೋದು. ಮತ್ತೆ ನೀನು ಹೊರಗಡೆ ಹೋಗ್ಬಿಟ್ಟು ನಿಂತರದ ಒಂದು ಡಮ್ಮಿ ಗೊಂಬೆ ತಂದಿಡು. ನೀನೇ ಅನ್ಬಿಟ್ಟು ಕಚ್ಬಿಟ್ಟು ಹೋಗುತ್ತೆ. ಹಾ, ಅಯ್ಯೋ ಪುಂಗಿದೇವ, ಇಷ್ಟೊತ್ತು ಬರೀ ಪುಂಗಿದ್ ಸಾಕು. ಈ ಹಾವು ಹಿಡಿಯೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ನಾನು ಎಷ್ಟು ಹಾವುಗಳನ್ನ ಹಿಡಿದಿದ್ದೀನಿ, ಆದ್ರೆ ಇಷ್ಟು ನನ್ಗೆ ಆಟ ಆಡಿಸ್ತಿದೆ ಅಂದ್ರೆ ಇದೇನೋ ಉದ್ದೇಶ ಇಟ್ಕೊಂಡೇ ಈ ಮನೆಗೆ ಬಂದಿದೆ. ಪುಂಗದೇವ, ಆ ಹಾವು ಸಿಕ್ಕ್ರೆ ನೀನೇನು ಉದ್ದೇಶಕ್ಕೆ ಬಂದಿದೆ ಅಂತ ಕೇಳಬಹುದು. ಅದು ಸಿಕ್ಕೇ ಇಲ್ವಲ್ಲ.